ಮೃತ್ಯುಂಜಯ ಆಗಿದ್ದೀನಿ, ಸಾಧನೆ ಮಾಡಿದ್ದೀನಿ. ಅಂದರೆ ಸಾವನ್ನು ಗೆಲ್ಲುವುದು ಹೇಗೆ ಅಂತ. ಈಗ ಹುಟ್ಟಿದ ಮೇಲೆ ಸಾಯಲೇಬೇಕು ಅನ್ನೋದೊಂದು ರೂಢಿ ಇದೆ. ನಾವು ಹೇಳೋದು ಸಾಯ್ಬೇಡ ಅಂತ. ಹೆಂಗ್ ಸಾಯ್ದಂಗಿರೋದು, ಅದನ್ನ ಹೆಂಗ್ ರಾತ್ರಿ ಸಾಧನೆ ಮಾಡೋದು ಅನ್ನೋದು ಒಂದು ಪ್ರಾಕ್ಟೀಸಸ್ ಕೊಡಬೇಕು ಅಂತ ಇದ್ದೀನಿ. ಎಲ್ಲರಿಗೂ ಕೆಲವ್ರಿಗೆಲ್ಲ ಪ್ರಾಕ್ಟೀಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಉದಾಹರಣೆಗೆ ಈಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಾನು 700 ವರ್ಷಗಳು ನಾನು ಇರ್ತೀನಿ ಅಂತ ಹೇಳಿದ್ರು. ಈಗ ಬೃಂದಾವನದಲ್ಲಿ ಕೂತಿದ್ದಾರೆ, ಇದ್ದಾರೆ ಅವರು. ಅವ್ರ ಆತ್ಮ ಇನ್ನೂ ಹೋಗಿಲ್ಲ, ಅಲ್ಲೇ ಅವ್ರ ಶರೀರದಲ್ಲೇ ಇದೆ. ಈಗಲೂ ಅವರು ಸಂಚಾರದಲ್ಲೂ ಇದ್ದಾರೆ. ಸೊ ಇದು ಒಂದು ಈ ಸಾಧನೆ. ಈಗ ರಾಮಾನುಜಾಚಾರ್ಯರು ಅವ್ರ ಶರೀರ ಈಗಲೂ ಇದೆ, 800 ವರ್ಷ ಆದ್ರೂ ಅವ್ರ ಶರೀರ ಶ್ರೀರಂಗಮಲ್ಲಿ ಈಗಲೂ ಇದೆ. ಸೊ ಅದು ಯಾವ ರೀತಿ ಅವ್ರ ಶರೀರ ಹಾಗೆ ಇದೆ, ಕೊಳಿದೆ. 800 ವರ್ಷ ದೇಹ ತ್ಯಾಗ ಮಾಡಿ 800 ವರ್ಷ ಆದ್ರೂ ಆ ಶರೀರ ಕೊಳಿದೆ ಹೇಗಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಸೊ ಈ ರೀತಿ ಸಾವನ್ನ ಗೆಲ್ಲೋದನ್ನ ಪ್ರಾಕ್ಟೀಸಸ್ನ ಮಾಡಬೇಕು ಎಲ್ರೂ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಈಗ ಹಾರ್ಟ್ ಅಟ್ಯಾಕ್ಸ್ಗಳು ಯಾಕೆ ಬರ್ತಿದ್ದಾವೆ, ಏನಕ್ಕೆ ಜನ ಬೇಗನೆ, ಈಗ ಚಿಕ್ಕ ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗಿ ಹೋಗ್ತಿದ್ದಾರೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ಅವ್ರು ಏನೇನ್ ಮಾಡಬೇಕು ಸಾಧನೆನಲ್ಲಿ. ಸೊ ಇದನ್ನೆಲ್ಲ ನಾನು ಈಗ ಎಲ್ಲರಿಗೂ ಬೆಳಕಿಗೆ ತರಬೇಕು, ಹೇಳ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ.